ಕನ್ನಡ ಪದಗಳಿಗೆ ಜಗತ್ತಿನ ಯಾವುದೇ ಭಾಷೆಯ ಪದಗಳಿಗೆ ನಿಲುಕದಂತಹ ಮಹಾನ್ ಚೇತನ ಬೆಳಕು ಅಂದರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವರ 68ನೆಯ ಪರಿನಿಬ್ಬಾಣದ ಈ ದಿನವನ್ನ ನಾವು ಮೇಣಬತ್ತಿ ಹಚ್ಚುವುದರ ಮುಖಾಂತರ ಮತ್ತು ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಹೃದಯಪೂರ್ವಕವಾದಂಥ ಒಂದು ದೀಪ ನಮನವನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಮೆಯಲ್ಲಿ ಕಾಣುವುದರ ಬದಲಾಗಿ ಅವರನ್ನ ನಾವು ಪುಸ್ತಕದಲ್ಲಿ ಕಾಣಬೇಕು. ನಾವು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕತ್ತಿಯನ್ನ ಹಿಡಿದು ಈ ದೇಶದಲ್ಲಿ ಅವರು ಸಾರಿದು ಜ್ಞಾನದ ಕತ್ತಿಯಿಂದ, ಪೆನ್ನಿನ ಕತ್ತಿಯಿಂದ ಈ ದೇಶದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನನಗೆ ಜೈಕಾರ ಹಾಕುವುದರ ಬದಲಾಗಿ ನಾನು ಹಾಕಿ ವಿಮೋಚನ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂಥ ಸುರೇಶ್ ಖಾನಾಪುರಗೂ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಜೈ ಭೀಮ್ ಬಂಧುಗಳೇ, ಈ ಒಂದು ಕರಾಳ ದಿನ ನಮ್ಮ ದೇಶದ 56ನೇ ಇಸ್ವಿಯಲ್ಲಿ, ಅದು ಡಿಸೆಂಬರ್ 6ರಂದು ಇಡೀ ದೇಶವೇ ಒಂದು ಮೌನಾಚರಣೆ ಹಾಗೂ ಒಬ್ಬ ಭಗವಂತನನ್ನು ಕಳ್ಕೊಂಡ್ವಿ ಅನ್ನೋ ಶೋಕದಲ್ಲಿತ್ತು. ಇವತ್ತಿಗೆ ಅದು 68 ವರ್ಷಗಳ ಒಂದು ನೆನಪು. ಹಾಗಾಗಿ